ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಸೋಮವಾರ ಬೆಳಗಿನ ಜಾವ ಒಂದು 4 ಗಂಟೆಗೇ ಎದ್ದಿದ್ದೀನಿ. ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂದಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ 365 ಬತ್ತಿಗಳ ದೀಪ ಹಚ್ಚಿ ಶಿವಪ್ಪನ ದರ್ಶನ ಮಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಈಗ ಬೆಳಗ್ಗೆ ಎದ್ದಿದ ತಕ್ಷಣನೇ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಬಂದು ಟಿವಿ ಆನ್ ಮಾಡಿ ಭಕ್ತಿ ಚಾನಲ್ ಇಟ್ಬಿಟ್ಟು ಇವಾಗ ನನ್ನ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ಆಮೇಲೆ ಬಾಲ್ಕನಿಗಳು, ಆಮೇಲೆ ಹೊಸ್ಲು ಮುಂದೆನೂ ಅಷ್ಟೇ ಕಸ ಗುಡಿಸ್ಬೇಕು. ಚಳಿ ಅಂತೂ ಅದು ಹೆಂಗಿತ್ತು ಅಂತಂದರೆ ವಿಪರೀತ ಚಳಿ ಇತ್ತು. ಮನೆ ಒಳಗಡೆ ಅಷ್ಟೊಂದು ಚಳಿ ಅಂತ ಅನಿಸ್ತಾ ಇರಲಿಲ್ಲ, ಆದರೆ ಬಾಲ್ಕನಿಗಳಲ್ಲಿ ಮತ್ತು ಕಾರಿಡಾರಲ್ಲೆಲ್ಲ ಕಸ ಗುಡ್ಸೋಕ್ಕೆ ಹೋದಾಗ ವಿಪರೀತ ಚಳಿ ಅಂತ ಅನಿಸ್ತಾ ಇತ್ತು. ಬೇಗ ಬೇಗ ಕಸ ಗುಡಿಸ್ಕೊಂಡು ಬಂದು ಹಂಗೆ ಮೇನ್ ಡೋರನ್ನು ಕ್ಲೋಸ್ ಮಾಡಿಬಿಡ್ತಿದ್ದೆ, ಅಷ್ಟು ಚಳಿ ಅನಿಸ್ತಾ ಇತ್ತು. ಇವಾಗ ಎಲ್ಲ ಕಡೆನೂ ಕಸ ಗುಡಿಸ್ಕೊಂಡು ಬಂದಿದ್ದಾಯಿತು. ಇವಾಗ ಮನೆ ಫುಲ್ಲು ಒರೆಸ್ತಾ ಇದ್ದೀನಿ. ರೂಮುಗಳು, ಆಮೇಲೆ ಹಾಲು, ಕಿಚನ್ನು, ಬಾಲ್ಕನಿಗಳು, ಆಮೇಲೆ ಕಾರಿಡಾರು ಎಲ್ಲ ಕಡೆನೂ ಮನೆ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಈ ರೀತಿಯಾಗಿ ಶುಕ್ರವಾರ ದಿನ ಬೆಳಗಿನ ಜಾವನೇ ಎದ್ದು ಮನೆ ಒರೆಸ್ತೀನಲ್ವ, ಆವಾಗ ಯಾವ ರೀತಿಯಾಗಿ ಒರೆಸ್ತೀನಿ ಅಂತಂದರೆ, ಹಿಂದಿನ ದಿನ ಗುರುವಾರ ನಾನು ಫುಲ್ ಮನೆಯೆಲ್ಲ ಒರೆಸ್ಬಿಟ್ಟಿರ್ತೀನಿ. ಶುಕ್ರವಾರ ಬೆಳಗಿನ ಜಾವ ಎದ್ದಾಗ ಬರೀ ಕಿಚನ್ನು, ಆಮೇಲೆ ಹಾಲು, ಕಾರಿಡಾರು ಇಷ್ಟೇ ಒರೆಸೋದು. ಅಂದರೆ ಇವತ್ತು ಯಾವ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತಂದರೆ, ನಂದಿ ದೇವಸ್ಥಾನಕ್ಕೆ ಒಂದು 10 ಗಂಟೆಗೆಲ್ಲ ಹೋಗ್ಬಿಡ್ಬೇಕು. ಆಮೇಲೆ ಒಂದು 12 ಗಂಟೆ ಒಳಗಡೆ 365 ಬತ್ತಿಗಳ ದೀಪ ಅಲ್ಲಿ ಹಚ್ಬಿಟ್ಟು ಆಮೇಲೆ ಹೋಗಿ ಶಿವಪ್ಪನ ದರ್ಶನ ಮಾಡಿಕೊಂಡು ಬರೋಣ ಅಂತಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಬೆಳಗಿನ ಜಾವ 4 ಗಂಟೆಗೆ ಎದ್ರೇನೆ ಮನೆಯಲ್ಲಿ ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ನಂದಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ನೀಟಾಗಿ ಮಾಡಿಸ್ಕೊಂಡು ಬರ್ಬೋದು ಅಂತಂದ್ಬಿಟ್ಟು ನಾನು 4 ಗಂಟೆಗೇ ಎದ್ದಿದ್ದು. ನನಗಂತೂ ಒಂದು 2 ಅವರ್ಸ್ ಬೇಕೇ ಬೇಕಾಗುತ್ತೆ ಮನೆಯೆಲ್ಲ ಕಸ ಗುಡಿಸಿ ಒರೆಸೋದಕ್ಕೆ. ನೆಕ್ಸ್ಟ್ ಇವಾಗ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗೀತು. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇವಾಗ ಹೊಸ್ಲು ಮುಂದೆನೂ ಅಷ್ಟೇ ನಾನು ಇವತ್ತು ಈ ರೀತಿಯಾಗಿ ರಂಗೋಲಿಯನ್ನು ಹಾಕಿದ್ದೀನಿ. ಇನ್ನಿವಾಗ ಹೊಸ್ಲು ಮುಂದೆ ಏನು ದೀಪ ಹಚ್ತಾ ಇಲ್ಲ, ಸಂಜೆ ದೀಪ ಹಚ್ಚೋಣ ಅಂತಂದ್ಬಿಟ್ಟು ಬರೀ ಹೊಸ್ಲು ಪೂಜೆ ಮಾಡಿ ಇವಾಗ ದೇವ್ರ ಮನೆಯಲ್ಲೂ ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ. ಇನ್ನು ಈ ಸೇವಂತಿಗೆ ಹೂಗಳು ಎಲ್ಲ ಲಾಸ್ಟ್ ಆಯಿತು. ಅಂತಂದರೆ ಒಂದೊಂದು ದಿನ ಒಂದೊಂದು ಕಲರ್ ಸೇವಂತಿಗೆ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ನಲ್ವಾ, ಇವಾಗ ಎಲ್ಲ ಕಲರ್ಸ್ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ದಾಯಿತು. ಹಾಗೆ ನಾನೊಂದು ಶಾರ್ಟ್ ವಿಡಿಯೋನು ಅಪ್ಲೋಡ್ ಮಾಡಿದ್ದೆ ನಿನ್ನೆ. ಇವತ್ತು ಲೈಟ್ ಪಿಂಕ್ ಕಲರ್ ಸೇವಂತಿಗೆ ಹೂವು ಮತ್ತು ವೈಟು ಸೇವಂತಿಗೆ ಹೂವು ಮತ್ತು ಇನ್ನೊಂದು ಐಶ್ವರ್ಯ ವೈಟ್ ಕಲರ್ ಸೇವಂತಿಗೆ ಹೂವು, 3 ಥರದ ಕಲರ್ ಸೇವಂತಿಗೆ ಹೂಗಳನ್ನು ಇಟ್ಬಿಟ್ಟು ದೇವರಿಗೆ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೀವಿ. ಅಂದರೆ ಒಂದು 4 ಥರದ ಕಲರ್ ಸೇವಂತಿಗೆ ಹೂಗಳು ಜಾಸ್ತಿ ಕೊಟ್ಟಿದ್ರು, ಇನ್ನೊಂದು 4 ಥರದ ಸೇವಂತಿಗೆ ಹೂಗಳು ಒಂದು ಸ್ವಲ್ಪ ಕಡಿಮೆ ಕೊಟ್ಟಿದ್ರು. ಹಾಗಾಗಿ ಒಂದೊಂದು ಕಲರ್ ಜಾಸ್ತಿ ಸೇವಂತಿಗೆ ಹೂಗಳಿತ್ತಲ್ವ, ಅದು ಫುಲ್ ಒಂದು ದಿನದ ಪೂಜೆಗೆಲ್ಲ ಆ ಹೂಗಳಿಂದನೇ ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇದ್ದೆ. ಇನ್ನು ಈ ಥರ ಒಂದೊಂದು ಸೇವಂತಿಗೆ ಹೂಗಳು ಕಡಿಮೆ ಇತ್ತಲ್ವಾ, ಈ ಹೂಗಳಲ್ಲಿ ನಾನು ಒಂದೊಂದು ದಿನದಲ್ಲಿ 1-2 ಥರದ ಹೂಗಳನ್ನು ಕಾಂಬಿನೇಷನ್ ಮಾಡ್ಕೊಂಡಿದ್ದೆ. ಇವತ್ತು ಬಂದು ಲೈಟ್ ಪಿಂಕ್ ಕಲರ್ ಸೇವಂತಿಗೆ ಹೂವು ಮತ್ತು ವೈಟ್ ಕಲರು ಸೇವಂತಿಗೆ ಹೂವು, ಆಮೇಲೆ ಐಶ್ವರ್ಯದು ವೈಟ್ ಕಲರ್ ಸೇವಂತಿಗೆ ಹೂವು. ಹಾಗೆ ಶಿವಪ್ಪಗೆ ಈ ವೈಟ್ ಕಲರ್ಸ್ ಅಂದರೆ ತುಂಬ ಇಷ್ಟ ಅಂತೆ ಅಲ್ವಾ, ಹಾಗಾಗಿ ನಾನು ಇವತ್ತು ವೈಟ್ ಕಲರಿಂದನೇ ಆದಷ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೀನಿ. ಎಲ್ಲ ಥರದ ಕಲರ್ ಸೇವಂತಿಗೆ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ದು ಕಂಪ್ಲೀಟ್ ಆಯಿತು. ಒಂಥರ ಚೆನ್ನಾಗಿತ್ತು ಇದೂ, ಈ ಥರ ದಿನಕ್ಕೊಂದು ಕಲರ್ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡೋದು. ಇನ್ನೊಂದು ಸ್ವಲ್ಪ 3 ಥರ ಕಲರ್ ಸೇವಂತಿಗೆ ಹೂಗಳು ಉಳ್ಕೊಂಡಿತ್ತು. ಮಂಗಳವಾರ ಒಂದು ಕಲರ್ ಸೇವಂತಿಗೆ ಹೂವನ್ನು ಇಟ್ಬಿಟ್ಟು ನಾನು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೆ. ಇನ್ನು ಶುಕ್ರವಾರ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಇನ್ನು ಆಲ್ಮೋಸ್ಟ್ ಸೇವಂತಿಗೆ ಹೂಗಳೆಲ್ಲ ಊರಿಂದ ಬಂದಿದ್ದು ಖಾಲಿ ಆಯಿತು. ಇನ್ನು ಇಲ್ಲೇ ಎಲ್ಲಾದರೂ ತೊಗೊಳ್ಬೇಕಾಗುತ್ತೆ, ಇಲ್ಲ ಅಂತಂದರೆ ಊರಿಗೆ ಹೋದಾಗ ಮತ್ತೆ ತೊಗೊಂಡು ಬರ್ತೀನಿ. ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಸಂಜೆ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ತೀನಿ. ಇವಾಗ ಅಲ್ಲಿ ನಂದಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ನ ಕೇಳಿದೆ. ಅದಕ್ಕೆ ಅವರು ಇಲ್ಲ ಪರವಾಗಿಲ್ಲ, ಇವಾಗ ಫ್ರೆಶ್ ಆಗಿ ಪೂಜೆ ಎಲ್ಲ ಮಾಡಿದ್ದೀವಿ, ಇವಾಗಲೇ ಹೇಳ್ಕೊಂಬಿಡು, ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಷ್ಟೇ ಅಲ್ವಾ, ಹೇಳ್ಕೊಂಬಿಡು ಅಂತಂದರು. 7:15ಗೆಲ್ಲ ನಾನು ಪೂಜೆನ ಮುಗಿಸಿದ್ದೆ. 8 ಗಂಟೆ 8:15 ಬಿಡೋಣ ಅಂತ ಹೇಳಿದರು. ಸರಿ ಆಯಿತು ಅಂತಂದ್ಬಿಟ್ಟು ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪದ್ಮಾವತಿ ಅಮ್ಮನವರ ಸ್ತೋತ್ರನೂ ಹೇಳ್ಕೊಂಡಿದ್ದಾಯಿತು.
ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ಇವಾಗ ಅಲ್ಲಿ ನಂದಿ ದೇವಸ್ಥಾನದಲ್ಲಿ 365 ಬತ್ತಿಗಳ ದೀಪ ಹಚ್ಚೋದಕ್ಕೆ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಕೆಲವೊಂದು ಚಿಕ್ಕ ಚಿಕ್ಕ ಐಟಮ್ಸು ಮತ್ತು ಮಣ್ಣಿನ ದೀಪಗಳೆಲ್ಲ ಕವರಲ್ಲಿ ಹಾಕಿ ಇಟ್ಟು ಆಮೇಲೆ ಬ್ಯಾಗ್ ಒಳಗಡೆ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಎಲ್ಲ ಐಟಮ್ಸನ್ನು ಅಂದರೆ ಕೆಲವೊಂದು ಐಟಮ್ಸನ್ನೆಲ್ಲ ಕವರ್ ಒಳಗಡೆ ಹಾಕ್ತಾಯಿದ್ದೀನಿ. ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದಾದಮೇಲೆ ಈ ಐಟಮ್ಸ್ನೆಲ್ಲ ರೆಡಿ ಮಾಡಿ ಕಾಂಟ್ಯಾಕ್ಟ್ ನಾಪ್ ಮೇಲೆ ಇಟ್ಕೊಂಡಿದ್ದು. ಇನ್ನು ದೀಪಗಳು, ಬೆಟ್ಟದಲ್ಲಿ ಕಾಯಿ, ತುಪ್ಪದ ಪಾಕೆಟು ಇದನ್ನೆಲ್ಲ ನಾನು ಹಿಂದಿನ ದಿನನೇ ಹೋಗಿ ತೊಗೊಂಬಂದಿದ್ದೆ. ಇವಾಗ ದೀಪಗಳನ್ನೆಲ್ಲ ತೊಳ್ಕೊಂಡು ಒಂದು ಬಟ್ಟೆಯಿಂದ ಒರೆಸಿ ಆಮೇಲೆ ಬೆಟ್ಟದಲ್ಲಿ ಕಾಯಿಗಳನ್ನು ಅಷ್ಟೇ ತೊಳೆದು ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸಿ ಕವರ್ಗಳಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ನೀವು ಅನ್ಕೊಳ್ತಾ ಇರ್ಬೋದು 2 ದೊಡ್ಡ ದೊಡ್ಡ ದೀಪಗಳು ಏನಕ್ಕೆ ಮಂಜು ಅಂತಂದ್ಬಿಟ್ಟು. ಒಂದು ದೀಪ ಬಂದ್ಬಿಟ್ಟು ನನಗೆ, ಇನ್ನೊಂದು ದೀಪ ಬಂದ್ಬಿಟ್ಟು ಅಮ್ಮಗೆ. ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೆ, ನಾನು ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿಂದನೇ ತೊಗೊಂಬರ್ತೀನಮ್ಮ, ನೀವು ಬನ್ನಿ ಆರಾಮಾಗಿ ಅಂತಂದ್ಬಿಟ್ಟು. ಯಾಕಂದರೆ ಅವ್ರಿಗೆ ರೇಷ್ಮೆ ಹುಳ ಇತ್ತು. ಇನ್ನು ಬೆಳಗ್ಗೆ ಒಂದು 10-11 ಗಂಟೆವರೆಗೂ ಅವ್ರಿಗೆ ತುಂಬ ಕೆಲಸಗಳು ಇರುತ್ತಲ್ವ. ಹಾಲು ಕರೆದು ಡೇರಿಗೆ ಹಾಕ್ಬಿಟ್ಟು ಬಂದು ಅಲ್ಲಿ ಹಸುಗಳ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಬಾಗಿಲು ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಮನೆ ಒರೆಸಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಅಪ್ಪನಿಗೆ ಏನಾದರೂ ಅಡುಗೆ ಮಾಡಿಟ್ಟು ಇಷ್ಟು ಕೆಲಸಗಳಿರುತ್ತೆ. ಹಾಗಾಗಿ ನೀವೇನು ತೊಗೊಂಬರಬೇಡಿ, ನಾನೇ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಇವಾಗ ಅವ್ರಿಗೂ ಇಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಬ್ಯಾಗ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ. ಅವ್ರಿಗೆ ಬರೀ ತೆಂಗಿನಕಾಯಿಗಳು ಮತ್ತು ಬಾಳೆಹಣ್ಣು, ಒಂದು ಸ್ವಲ್ಪ ವೀಳ್ಯದೆಲೆಗಳು ತೊಗೊಂಬನ್ನಿ ಅಮ್ಮ ಅಂತ ಹೇಳಿದ್ದೆ. ಯಾಕಂದರೆ ಇಲ್ಲಿ ಒಂದು ವೀಳ್ಯದೆಲೆ ಬಂದುಬಿಟ್ಟು 2 ರೂಪಾಯಿ. ಆ ಕಡೆ ಆದರೆ ಒಂದು ಸ್ವಲ್ಪ ಚೆನ್ನಾಗಿ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದ್ದೆ. ಇನ್ನು ತೆಂಗಿನಕಾಯಿಗಳು ಬಂದುಬಿಟ್ಟು ಈ ಕಡೆ 25-30 ಅಂತ ಇತ್ತು. ಅಲ್ಲಿ ಎಲ್ಲಾದರೂ ಆನ್ ದಿ ವೇ ಹೋಗ್ಬೇಕಾದ್ರೆ ನನಗೇನಾದರೂ ಸಿಕ್ತು ಅಂತಂದರೆ ನಾನು ಕಾಲ್ ಮಾಡಿ ಹೇಳ್ತೀನಿ, ಸಿಕ್ಕಿದೆ ನೀವು ತೊಗೊಂಬರೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಅಲ್ಲಿಗೆ ತಲುಪಿದ್ದಾದಮೇಲೆ ನಾನು ಹೇಳ್ತೀನಿ ತೊಗೊಂಬಂದ್ಬಿಡಿ ಅಂತ ಹೇಳಿದ್ದೆ. ಅವರು ಅದೇ ರೀತಿಯಾಗಿ ಬಾಳೆಹಣ್ಣುಗಳು, ತೆಂಗಿನಕಾಯಿ ಮತ್ತು ವೀಳ್ಯದೆಲೆಗಳು ಮಾತ್ರ ತೊಗೊಂಬಂದಿದ್ರು. ಈಗ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಊಟ ಏನು ಮಾಡದೆ ಉಪವಾಸದಿಂದನೇ ಶಿವಪ್ಪನ ದರ್ಶನ ಮಾಡಬೇಕು ಅಂತಂದ್ಬಿಟ್ಟು ನಾವು ಟಿಫನ್ ಏನು ಮಾಡ್ಕೊಳ್ದೆ ಇವಾಗ ಒಂದು 8:45 ಹಾಗೆ ಮನೆ ಬಿಟ್ವಿ. ಇವಾಗ ಬೂದ್ಗೆರೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಂದಿವೆ ಎಲ್ಲಾದರೂ ಬಾಳೆಹಣ್ಣು, ತೆಂಗಿನಕಾಯಿ ಮತ್ತು ವೀಳ್ಯದೆಲೆಗಳು ಸಿಕ್ಕದೆ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಆದರೆ ನನಗೆಲ್ಲೂ ಕಾಣದೇ ಇಲ್ಲ. ದೇವಸ್ಥಾನದ ಹತ್ರಕ್ಕೆ ಬಂದೇ ಬಿಟ್ವಿ. ಇಲ್ಲಿ ಬಂದಿದ್ದಾದಮೇಲೆ ಅವ್ರಿಗೆ ಕಾಲ್ ಮಾಡಿದ್ರೆ ಇವಾಗ ಇನ್ನೊಂದು 10-15 ನಿಮಿಷದಲ್ಲಿ ಬಿಡ್ತೀವಿ ಅಂತಂದರು. ಒಂದು 10 ಗಂಟೆ ಆಗಿತ್ತು ನಾವು ಇಲ್ಲಿಗೆ ಬರೋಷ್ಟರಲ್ಲಿ. ಆಮೇಲೆ ಅವ್ರಿಗೆ ಹೇಳಿದೆ, ಹೋಗ್ಲಿ ಬಿಡಿ ಅಮ್ಮ, ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ, ಇಲ್ಲೇ ದೇವಸ್ಥಾನದ ಹತ್ರ ಎಲ್ಲ ಐಟಮ್ಸ್ ಇದೆ ತಗೊಳ್ತೀವಿ ಅಂತಂದ್ಬಿಟ್ಟು ಹೋಗಿ ಅಲ್ಲಿ ಕೇಳಿದ್ದಕ್ಕೆ ಒಂದು ತೆಂಗಿನಕಾಯಿ 40-45 ರೂಪಾಯಿ ಹೇಳ್ತಾ ಇದ್ರು. ಅದು ಈ ಮದುವೆ ಮನೆಗಳಲ್ಲಿ ಪುಟಾಣಿ ತೆಂಗಿನಕಾಯಿಗಳು ಕೊಡ್ತಾರಲ್ವ, ಅಷ್ಟಿದೆ ಅಷ್ಟೇ. ಅದಕ್ಕೆ 40-45 ಅಂತ ಹೇಳ್ತಾ ಇದ್ರು. ಅದಕ್ಕೆ ಬೇಡ ಬಿಡಿ ಅಂತಂದ್ಬಿಟ್ಟು ಆಮೇಲೆ ಮತ್ತೆ ಕಾಲ್ ಮಾಡಿ ಹೇಳಿದೆ, ಅಲ್ಲಿಂದನೇ ತೊಗೊಂಬಂದ್ಬಿಡಿ, ತುಂಬ ರೇಟ್ಗಳು ಅಂತಂದ್ಬಿಟ್ಟು. ಲಾಸ್ಟ್ ಟೈಮು ನಾವು ಒಂದು ಪೂಜೆಗೆ 400 ರೂಪಾಯಿ ಕೊಟ್ಟಿದ್ವಿ, 2 ಪೂಜೆಗೆ 800 ರೂಪಾಯಿ ಕೊಟ್ಟಿದ್ವಿ. ನಾನು ಇಲ್ಲಿಂದ ತೊಗೊಂಡೋಗಿದ್ದು ಒಂದು 300-400 ರೂಪಾಯಿಗೆ ಚೆನ್ನಾಗಿ ಎಲ್ಲ ಐಟಮ್ಸನ್ನು ತೊಗೊಂಡೋಗಿ ಪೂಜೆ ಮಾಡಿಕೊಂಡು ನೆಮ್ಮದಿಯಿಂದ ಬಂದ್ವಿ. ಹಾಗಾಗಿ ನಾನು ಮನೆಯಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡೋಗಿದ್ದೆ. ಇನ್ನು ನಾವು ದೇವಸ್ಥಾನದೊಳಗಡೆ ಬರ್ತಾ ಇದ್ವಿ. ಇಲ್ಲಿ ತೇರು ಎಳೆಯೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನು ಇಲ್ಲಿ ಇವರನ್ನು ವೀರಗಾಸೆಯವರು ಅಂತಾರ ಏನೋ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಇವರೆಲ್ಲ ಕುಣಿತಾ ಇದ್ರು. ಈ ಡೋಲುಗಳು ಮತ್ತು ಮೇಳ, ಈ ಶಬ್ದ ಎಲ್ಲ ಕೇಳ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸ್ತಾ ಇತ್ತು. ಮತ್ತು ನನಗೆ ಮನಸ್ಸಲ್ಲೇ ಅನಿಸ್ತಾ ಇತ್ತು, ಸಾಕಪ್ಪ ಈ ಜೀವನಕ್ಕೆ ಎಷ್ಟು ನೆಮ್ಮದಿ ಅಂತ ಅನಿಸ್ತಾ ಇತ್ತು. ಅಷ್ಟು ನನಗೆ ಪಾಸಿಟಿವ್ ವೆಬ್ಸ್ ಅನ್ನೋದು ಇಲ್ಲಿ ಸಿಗ್ತಾ ಇತ್ತು. ನೆಕ್ಸ್ಟ್ ಈಗ ನಾನು ಒಳಗಡೆ ಬಂದು ಹಂಗೆ ತೇರಿಗೆಲ್ಲ ಅವರು ಅಲಂಕಾರ ಮಾಡ್ತಾಯಿದ್ರು. ಇನ್ನು ದೇವರನ್ನೆಲ್ಲ ತೊಗೊಂಬಂದು ಇನ್ನು ಅಲ್ಲಿ ತೇರೊಳಗಡೆ ಏನೂ ಕೂರಿಸಿರ್ಲಿಲ್ಲ. ಇವಾಗ ನಾನಿಲ್ಲಿ ಈ 365 ಬತ್ತಿಗಳ ದೀಪ ಹಚ್ಚೋದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಈ ದೀಪಗಳಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಮ್ಮ ಬರೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಇನ್ನು ಈ ಕಡೆ ಬೆಟ್ಟದ ನೆಲ್ಲಿಕಾಯಿಗಳಿಗೂ ಅಷ್ಟೇ, ಇಲ್ಲಿ ಬೆಟ್ಟದ ನೆಲ್ಲಿಕಾಯಿಗಳನ್ನು ಎಲ್ಲ ಕಟ್ ಮಾಡಿ ಗುಣಿ ಥರ ಮಾಡಿ ಇಟ್ಕೊಂಡು ಇವಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ತುಪ್ಪದ
ಬತ್ತಿಗಳೆಲ್ಲ ರೆಡಿ ಮಾಡಿ ತುಪ್ಪದ ಬತ್ತಿಗಳನ್ನು ಹಾಕಿದ್ದೀನಿ. ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನನಗೆ 11 ಗಂಟೆ ಆಯಿತು. 11 ಕಾಲಿಗೆಲ್ಲ ಅಮ್ಮವ್ರು ಬಂದರು. ಆಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇಲ್ಲಿ 365 ಬತ್ತಿಗಳ ದೀಪ ಹಚ್ತಾ ಇದ್ದಾರೆ ಅಂತಂದ್ಬಿಟ್ಟು. ಹಾಗೆ ನಾವು ಲಾಸ್ಟ್ ಟೈಮು ಸಂಜೆ ಹೋಗಿ ದೀಪ ಹಚ್ಚಿದ್ವಿ. ಈ ಸಲ ನಾವು ಬೆಳಗ್ಗೆನೇ ಹೋಗಿ ದೀಪ ಹಚ್ತಾ ಇದ್ದೀವಿ. ಯಾಕಂದರೆ ಮತ್ತೆ ನಾವು ರಿಟರ್ನ್ ಬೆಂಗಳೂರಿಗೆ ಬರಬೇಕಾಗಿತ್ತು. ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಕೆಲಸಗಳಿದೆ ಅಂತ ಹೇಳಿದರು. ಇನ್ನು ನೋಡ್ತಾ ಇರ್ಬೋದು ತೇರನ್ನ ದೇವಸ್ಥಾನದಿಂದ ಹೊರಗಡೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಅಮ್ಮ ಅವರು ಸಹ ಬಂದರು. ಹಾಗೆ ಈ ತೇರನ್ನು ನಮ್ಮಮ್ಮ ಅವರ ತವ್ರ ಮನೆ ಊರವರು ಮಾಡಿಸಿರೋದಂತೆ. ಹಾಗಾಗಿ ನಮ್ಮಮ್ಮ ಅಂತೂ ತುಂಬ ಖುಷಿ ಪಟ್ಬಿಟ್ರು. ಅಲ್ಲಿ ಎಲ್ಲ ಸಿಕ್ಕಿದ್ರಲ್ವಾ, ಅಂದರೆ ತೇರು ಎಳಿಬೇಕಾದ್ರೆ ತೇರು ಮುಂದೆ ಕಳಶಗಳೆಲ್ಲ ಅವರೂರು ಲೇಡೀಸೇ ಎಲ್ಲ ಉರ್ತಾ ಇದ್ದಿದ್ದಂತೆ. ಬರಬೇಕಾದ್ರೆ ಅವರೆಲ್ಲ ಅಡ್ಡ ಸಿಕ್ಕಿದ್ರಂತೆ. ಈ ರೀತಿಯಾಗಿ ನಮ್ಮೂರವರೇ ತೇರು ಮಾಡಿಸಿರೋದು ಪಾರ್ವತಿ ಅಂತೆಲ್ಲ ಹೇಳಿದ್ರಂತೆ. ನಮ್ಮಮ್ಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯ್ತಂತೆ. ಹಂಗೆ ಬಂದು ನಮ್ಮ ಹತ್ರನೂ ಹೇಳಿದ್ರು, ಈ ರೀತಿಯಾಗಿ ನಮ್ಮ ತವ್ರ ಮನೆ ಊರವರಂತೆ ಮಾಡಿಸ್ಕೊಟ್ಟಿರೋದು ತೇರನ್ನು ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಆಮೇಲೆ ನನ್ನ ತಮ್ಮ ಅಂತೂ ಅದೆಷ್ಟು ಕಾಲು ಹೇಳ್ದ ನಮ್ಮ ಅಮ್ಮನ್ನ ಅಂತಂದರೆ ಅಷ್ಟೊಂದು ಕಾಲು ಹೇಳ್ದ. ಏನಮ್ಮ ನಿಮ್ಮ ತವ್ರ ಮನೆ ಊರಿನವ್ರಿಗೆ ಇಷ್ಟೊಂದು ಭಕ್ತಿನ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಹೇಳ್ತಾಯಿದ್ರೆ ನಮ್ಮಮ್ಮ ಹೇಳ್ತಾಯಿದ್ರು, ನಾವು ಹಂಗೆ ಅಪ್ಪ ನಮ್ಮೂರಲ್ಲಿ ನಾವು ದೇವ್ರಿಗೆ ಅಂತಂದರೆ ಧಾರಾಳವಾಗಿ ಕೊಡ್ತೀವಪ್ಪ ಅಂತ ಹಿಂಗೆ ಎಲ್ಲ ಮಾತಾಡಿಕೊಂಡು ಕಾಲು ಎಳಿತಾ ಇದ್ರು ನನ್ನ ತಮ್ಮ ನಮ್ಮಮ್ಮನಿಗೆ. ಅದೇನೋ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ ಮದುವೆ ಆಗಿ ಎಷ್ಟು ವರ್ಷಗಳಾದರೂ ಸಹಿತ, ನಮಗೆಷ್ಟು ವಯಸ್ಸಾದರೂ ಸಹಿತ, ಅವ್ರಿಗೆ ಮಕ್ಕಳಿಗೆ ಮದುವೆ ಆದರೂ ಸಹಿತ ಅವರು ತವ್ರ ಮನೆ ಮೇಲೆ, ಅವರು ತವ್ರ ಊರ ಮೇಲೆ ಅದೆಷ್ಟು ಪ್ರೀತಿ ಇರುತ್ತೆ ಅಂತಂದರೆ ತುಂಬಾ ಪ್ರೀತಿ ಇರುತ್ತೆ. ನಮ್ಮಮ್ಮನೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ರು. ಒಂದು ಹೆಣ್ಣು ಮಗುಗೆ ಮದುವೆ ಮಾಡಿ ಬೇರೆ ಊರಿಗೆ ಕಳಿಸ್ಕೊಟ್ಮೇಲೆ ಅದೇ ಅವ್ರೂರಾಗಿರುತ್ತೆ. ಆದರೆ ತವ್ರ ಮನೆನ ಮಾತ್ರ ತವ್ರೂರನ್ನು ಮಾತ್ರ ಅವರು ಯಾವತ್ತಿಗೂ ಬಿಟ್ಕೊಡೋದಿಲ್ಲ. ಅದ್ರ ಮೇಲೆ ಏನೋ ಒಂಥರ ಅವ್ರಿಗೆ ಸೆಂಟಿಮೆಂಟು, ಫೀಲಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಈಗ ಇಲ್ಲಿ ಕಲ್ ಮೇಲೆ ನೀರೆಲ್ಲ ಹಾಕಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಗಳೆಲ್ಲ ಹಾಕಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಇಲ್ಲಿ 365 ಬತ್ತಿಗಳ ದೀಪನ ಹಚ್ಚಿಬಿಟ್ಟು ಇನ್ನು ದೇವಸ್ಥಾನದ ಒಳಗಡೆ ಬಂದುಬಿಟ್ಟು ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ಶಿವಪ್ಪನ ದರ್ಶನ ಮಾಡೋದಕ್ಕೆ. ಅದೆಷ್ಟು ಜನ ಇದ್ದರು ಅಂತಂದರೆ ಎಂಟ್ರೆನ್ಸಿಂದನೇ ಸ್ಟಾರ್ಟ್ ಆಗಿತ್ತು ಕ್ಯೂ ಅನ್ನೋದು. ಒಂದು 2 ಅವರಿಂದ 3 ಅವರ್ ಆದರೂ ಆಗಿರುತ್ತೇನೋ ನಾವು ಶಿವಪ್ಪನ ದರ್ಶನ ಮಾಡೋದಕ್ಕೆ. ಹಾಗೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಈ ಒಂದು ಕ್ಯೂನಲ್ಲಿ ಹೋಗಬೇಕಾದ್ರೆ ನಾನು ಖಾಲಿ ಟೈಮಲ್ಲಿ ನಂದಿ ದೇವಸ್ಥಾನನ ನೋಡಿಲ್ಲ, ಆಮೇಲೆ ನಂದಿ ಬೆಟ್ಟದ ಮೇಲೆ ಇರೋ ದೇವಸ್ಥಾನನೂ ನೋಡಿಲ್ಲ, ಯಾವಾಗಲಾದರೂ ಖಾಲಿಯಾಗಿ ಇದ್ದಾಗ ಬಂದು ನೋಡಬೇಕು ಎಲ್ಲನೂ ಡೀಟೇಲಾಗಿ ಅಂತ ಹೇಳ್ತಾಯಿದ್ರು. ಅಂದರೆ ಅವರು ಲಾಸ್ಟ್ ಇಯರೇ ಈ ಒಂದು ನಂದಿ ದೇವಸ್ಥಾನನ ನೋಡಿದ್ದು, ಅದು ನಮ್ಮ ಜೊತೆ ಬಂದು. ಅದಕ್ಕೆ ಅವರು ಹೇಳ್ತಾಯಿದ್ರು ಯಾವಾಗಲಾದರೂ ಫ್ರೀ ಮಾಡ್ಕೊಂಡು ಬಂದು ನಂದಿ ಬೆಟ್ಟದಲ್ಲಿರುವಂತಹ ಯೋಗನಂದೀಶ್ವರ ದೇವಸ್ಥಾನ ಮತ್ತು ಇಲ್ಲಿ ಕೆಳಗಡೆ ನಂದಿಯಲ್ಲಿರುವಂತಹ ಭೋಗನಂದೇಶ್ವರ ದೇವಸ್ಥಾನ ಒಂದೇ ದಿನದಲ್ಲಿ ದರ್ಶನ ಮಾಡಬೇಕು. ಸಾಧ್ಯವಾಗಿಲ್ಲ ಅಂತಂದ್ರೂ ಇಲ್ಲಿ ನಂದಿಯಲ್ಲಿರುವಂತಹ ಭೋಗನಂದೇಶ್ವರ ದೇವಸ್ಥಾನನ ತುಂಬ ಡೀಟೇಲಾಗಿ ನಾನು ನೋಡಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರು. ಸರಿ ಆಯಿತು, ನೆಕ್ಸ್ಟ್ ಮಂತೋ ಇಲ್ಲ ಅಂತಂದರೆ ನೆಕ್ಸ್ಟ್ ವೀಕೋ ಬಂದು ನೋಡ್ಕೊಂಡು ಹೋಗೋಣ ಬಿಡಿ ಅಂತಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಆದರೆ ನಾವು ಸದ್ಯದಲ್ಲೇ ಇನ್ನೊಂದು ಸಲ ಹೋಗಿ ನೋಡ್ಕೊಂಡೆಲ್ಲ ಬರ್ತೀವಿ. ಇನ್ನು ಈ ದೇವಸ್ಥಾನದ ಬಗ್ಗೆ ಕೇಳ್ತಾ ಇದ್ರಲ್ವಾ, ಈ ದೇವಸ್ಥಾನ ಎಲ್ಲಿರೋದು ಮಂಜು ಅಂತಂದ್ಬಿಟ್ಟು, ಆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ನಂದಿ ಅಂತ ಒಂದು ಗ್ರಾಮ ಇದೆ. ಆ ಒಂದು ಊರಲ್ಲಿ ಈ ಒಂದು ಭೋಗನಂದೇಶ್ವರ ದೇವಸ್ಥಾನ ಅನ್ನೋದು ಇರೋದು. ತುಂಬ ಹಳೇ ಕಾಲದ ದೇವಸ್ಥಾನ, ತುಂಬ ಫೇಮಸ್ ಇದೆ ಈ ದೇವಸ್ಥಾನ ಅಂತೂ. ಹಾಗೆ ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಈ ಆಲುಂಡ ತವರು ಅಂತಂದ್ಬಿಟ್ಟು ಒಂದು ಕನ್ನಡ ಮೂವಿ ಇದೆ, ಅದನ್ನು ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ. ಈ ಒಂದು ನಂದಿ ದೇವಸ್ಥಾನದ ಸುತ್ತಮುತ್ತನೇ ತೆಗ್ದಿರೋದು. ಆಮೇಲೆ ಏಳು ಶಿವ ಅಂತಂದ್ಬಿಟ್ಟು ಒಂದು ಸಾಂಗ್ ಇದೆ ಅಲ್ವಾ, ಆ ಸಾಂಗು ಫುಲ್ಲೂ ಈ ಒಂದು ದೇವಸ್ಥಾನದಲ್ಲೇ ಆವಾಗ ಶೂಟಿಂಗ್
ಶೂಟಿಂಗನ್ನು ಮಾಡಿರೋದಂತೆ. ಇನ್ನು ನಾವು ದೇವ್ರ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಪ್ರಸಾದ ಕೊಟ್ಟರು, ಪ್ರಸಾದ ತಿಂದ್ಕೊಂಡು ಇಲ್ಲಿ ಬಂದು ಮರಗಳ ಕೆಳಗಡೆ ಕುತ್ಕೊಂಡಿದ್ದೀವಿ. ಇನ್ನು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದಾಯಿತು, ಶಿವಪ್ಪನ ದರ್ಶನನೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾಯಿತು. ಆಮೇಲೆ ಹೊಟ್ಟೆಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದು ಆಯಿತು. ಇನ್ನು ಮಧ್ಯಾಹ್ನ 1 ಗಂಟೆ ಆಗಿತ್ತಷ್ಟೇ. ಇನ್ನು ಟೈಮ್ ಇದೆ ಅಲ್ವಾ, ಮನೆಗೆ ನಿಧಾನವಾಗಿ ಹೋದರೆ ಆಯಿತು ಅಂತಂದ್ಬಿಟ್ಟು ಇವಾಗ ತೇರು ದೇವಸ್ಥಾನದೊಳಗಡೆ ಬರ್ತಾ ಇತ್ತು. ಹಾಗಾಗಿ ಹಾಗೆ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಕುತ್ಕೊಂಡಿದ್ವಿ. ಇವಾಗ ತೇರು ಬರ್ತಾ ಇದೆ, ನೋಡ್ತಿರ್ಬೋದು. ಇನ್ನು ನಮ್ಮಮ್ಮ ಅವರ ತವರೂರು ಬಂದುಬಿಟ್ಟು ಈ ಊರ ಪಕ್ಕದಲ್ಲೇ ಉರುಳುಗೂರ್ಗಿ ಅಂತಂದ್ಬಿಟ್ಟು ಆ ಒಂದು ಊರು. ನಮ್ಮಮ್ಮನಿಗಂತೂ ಇಲ್ಲಿ ತುಂಬ ಅಂದರೆ ತುಂಬ ಮೆಮೊರೀಸ್ ಇದೆ ಅಂತೆ. ಅವರಪ್ಪ ಅವ್ರನ್ನೆಲ್ಲ ನೆನೆಸ್ಕೊತಾ ಇದ್ರು, ಅಂದರೆ ನಮ್ಮ ತಾತ ಅವರಿಗಿಲ್ಲ. ಅದನ್ನೇ ಹೇಳ್ಕೊಂಡು ಪಾಪ ಏನೇ ಆಗಲಿ ಅಪ್ಪ ಅಮ್ಮ ಅಂತ ಬಂದಾಗ ಅವ್ರ ಕಣ್ಣಲ್ಲಿ ಒಂದಷ್ಟು ಕಣ್ಣೀರಿನ ಹನಿಗಳು ಅನ್ನೋದು ತುಂಬ್ಕೊಳ್ಳುತ್ತಲ್ವ. ಹಾಗೆ ನಮ್ಮಮ್ಮ ಅವರ ಅಮ್ಮನೂ ಇಲ್ಲ, ಅಂದರೆ ನಮ್ಮ ಅಜ್ಜಿನೂ ಇಲ್ಲ. ಅದಕ್ಕೆ ನಮ್ಮಮ್ಮ ಅವರಪ್ಪ ಅವರ ಅಮ್ಮನ ನೆನೆಸ್ಕೊಂಡು ಅವರು ಹಳೇ ದಿನಗಳು ನಮ್ಮಪ್ಪ ನಮ್ಮಮ್ಮ ಹಿಂಗೆಲ್ಲ ಸಾಕಿದ್ರು, ಈ ಥರ ಪರಿಸೆಗೆಲ್ಲ ಯಾವ ರೀತಿಯ ಕರ್ಕೊಂಬರ್ತಿದ್ರು, ಏನೆಲ್ಲ ಕೊಡಿಸ್ಕೊಡ್ತಾಯಿದ್ರು ಅಂತಂದ್ಬಿಟ್ಟು ಹೇಳ್ಕೊಂಡು ಹಾಗೆ ಅವರು ಬೇಜಾರು ಮಾಡಿಕೊಂಡು ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಅವರಪ್ಪ ಅವರಮ್ಮ ಅವರನ್ನು ನೆನೆಸ್ಕೊಂಡು ಅವರ ಮೊಮ್ಮಕ್ಕಳಾಗಿರೋ ನಮಗೂ ನಮ್ಮ ಅಜ್ಜಿ ತಾತನನ್ನು ನೆನೆಸ್ಕೊಂಡು ನಮಗೂ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾಯಿತ್ತು. ಆಮೇಲೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನಮ್ಮ ಅಜ್ಜಿ ತಾತ ನಾವು ಈ ರಜಾ ದಿನಗಳಲ್ಲಿ ಬಂದಾಗೆಲ್ಲ ನಮ್ಮನ್ನು ಹೆಂಗೆ ನೋಡ್ಕೊಳ್ತಾಯಿದ್ರು. ಆಮೇಲೆ ನಮಗೆ ಮತ್ತೆ ಊರಿಗೆ ಬರಬೇಕಾದ್ರೆ ನಮಗೆ ಕಂಪಲ್ಸರಿಯಾಗಿ ಬಟ್ಟೆ ಎಲ್ಲ ಕೊಡಿಸ್ಕೊಡ್ತಾಯಿದ್ರು. ಆಮೇಲೆ ನಮಗೆ ಅಡುಗೆಗಳೆಲ್ಲ ಮಾಡಿ ಇಡ್ತಾಯಿದ್ರು ಅಂತಂದ್ಬಿಟ್ಟು ನಮಗೂ ಹಳೆಯ ದಿನಗಳೆಲ್ಲ ನೆನೆಸ್ಕೊಂಡು ನಮಗೂ ಕಣ್ಣಲ್ಲಿ ನೀರು ಬಂತು. ನೆಕ್ಸ್ಟ್ ಈಗ ದೇವಸ್ಥಾನದಿಂದ ಮನೆಗೆ ಬರೋಷ್ಟರಲ್ಲಿ ಸಂಜೆ 5 ಗಂಟೆ ಆಗಿತ್ತು. ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ತಲೆಯೆಲ್ಲ ಬಾಚ್ಕೊಂಡು ಇವಾಗ ದೇವ್ರ ಮನೆಯಲ್ಲಿ ದೀಪ ಇನ್ನೂ ಉರಿತಾ ಇತ್ತು. ದೀಪದ ಬತ್ತಿ ಒಂದು ಸ್ವಲ್ಪ ಮೇಲಕ್ಕೆ ಎತ್ತಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತು ಇವಾಗ ಹೊಸ್ಲು ಮುಂದೆ ದೀಪ ಹಚ್ಚಿ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿಗೆ ರೆಡಿ ಮಾಡ್ಕೊಂಡ್ಬಂದು ಇವಾಗ ಹೊಸ್ಲು ಮುಂದೆ ದೀಪ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಹಾಗೆ ಕೆಲವರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ವಸಂತಕ್ಕ ಅವರು ಕಮೆಂಟ್ ಮಾಡಿದ್ದಾರೆ, ಈ ಸ್ಯಾಟರ್ಡೆ ನನ್ನ ಬರ್ತ್ಡೇ ಇದೆ, ನನಗೆ ವಿಶ್ ಮಾಡು ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಕ್ಕ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಕ್ಕ. ನೆಕ್ಸ್ಟ್ ಹಾಗೆ ಡಿಸೆಂಬರ್ 1ಗೆ ನಮ್ಮ ಮಾವ ಕಾಂತೇಶ್ ಅವ್ರದ್ದು ಬರ್ತ್ಡೇ ಇದೆ, ವಿಶ್ ಮಾಡು ಮಂಜು ಅಂತಂದ್ಬಿಟ್ಟು ವಸಂತಕ್ಕ ಅವರು ಕಮೆಂಟ್ ಮಾಡಿದ್ರು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಾಂತೇಶ್ ಅಣ್ಣ ಅವರೇ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ಹಾಗೆ ಸುಹಾಸ್ ಸಾಯಿ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, ನವೆಂಬರ್ 29ಗೆ ನನ್ನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸುಹಾಸ್ ಸಾಯಿ ಪುಟ್ಟ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಹಾಗೆ ರವಿ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, ಈ ಮಂತು 27ಗೆ ನನ್ನ ಮಗಳು ಅಮೂಲ್ಯದ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಮೂಲ್ಯ ಪುಟ್ಟ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಹೊಸ್ಲು ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಹಾಗೆ ದೇವ್ರ ಮನೆಯಲ್ಲೂ ಅಷ್ಟೇ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಇಲ್ಲಿ ತುಳಸಿ ಗಿಡದ ಮುಂದೆನೂ ಅಷ್ಟೇ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ನೆಕ್ಸ್ಟು ಅಡುಗೆ ಮನೆ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, ನವೆಂಬರ್ 30ಗೆ ಸೌಮ್ಯ ಮತ್ತು ಶ್ರೀಧರ್ ಅವರದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು, ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸಿಸ್. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಮುಸ್ಸಂಜೆ ಒಂದು ಸ್ವಲ್ಪನೇ ಕತ್ಲಾಗ್ತಾ ಇದೆ. ಈ ಮುಸ್ಸಂಜೆ ಕತ್ಲಲ್ಲಿ ಹೊಸ್ಲು ಮುಂದೆ ದೀಪದ ಬೆಳಕನ್ನು ನೋಡೋ
ನೋಡೋದೇ ಒಂಥರ ಖುಷಿ ಅಲ್ವಾ, ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಅಲ್ವಾ. ಮನೆಯಲ್ಲೂ ಅಷ್ಟೇ ಏನೋ ಒಂದು ರೀತಿಯಾಗಿ ಪಾಸಿಟಿವ್ ವೆಬ್ಸ್ ಅನ್ನೋದು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇನ್ನು ಈ ಒಂದು ಕಾರ್ತಿಕ ಮಾಸ ಅನ್ನೋದು ಸಂಡೇ ಅಮಾವಾಸ್ಯೆ ಬರುತ್ತಲ್ವ, ಅಮಾವಾಸ್ಯೆ ಮುಗಿದ ಮೇಲೆ ನೆಕ್ಸ್ಟು ಮಾರ್ಗಶಿರ ಮಾಸ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೆಗಳಲ್ಲಿ ಕಾರ್ತಿಕ ಮಾಸನ ಯಾವ ರೀತಿಯಾಗಿ ಆಚರಿಸಿದ್ರಿ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಚೆನ್ನಾಗಾಯ್ತಾ ಈ ವರ್ಷ ಪೂಜೆಗಳೆಲ್ಲ ಅಂತಂದ್ಬಿಟ್ಟು. ಹಾಗೆ ಇನ್ನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಮ್ಮನ ಹೆಸರು ಬಂದುಬಿಟ್ಟು ಕಾರ್ತಿಕ್ ಅಂತ. ಅವನಿಗೆ ಆ ಒಂದು ಹೆಸರನ್ನು ಇಟ್ಟಿದ್ದು ನಾನೇ ಅಂತೆ. ನನಗೊಂದು 3 ವರ್ಷ ಇದ್ದಾಗ ನಮ್ಮಮ್ಮ ಕೇಳಿದ್ರಂತೆ ನನ್ನನ್ನು, ಅಪ್ಪ ನಿನಗೆ ಏನಂತ ಹೆಸರಿಡೋಣ ಅಮ್ಮ ಅಂತಂದ್ಬಿಟ್ಟು ಕೇಳಿದ್ರಂತೆ. ನಾನು ರ್ಯಾಂಡಮ್ಮಾಗಿ ಹೇಳಿದೆ ಅಂತೆ, ಕಾರ್ತಿಕ್ ಅಂತ ಇಡಿಯಮ್ಮ ಅಂತಂದ್ಬಿಟ್ಟು ಹೇಳಿದ್ನಂತೆ. ಆಮೇಲೆ ಅವರು ಆ ಹೆಸ್ರು ಇಷ್ಟಪಟ್ಬಿಟ್ಟು ಸರಿ ಆಯಿತು ಕಾರ್ತಿಕ್ ಅಂತಲೇ ಇರಲಿ ಅಂತಂದ್ಬಿಟ್ಟು ಅವನಿಗೆ ಕಾರ್ತಿಕ್ ಅಂತಲೇ ಹೆಸರಿಟ್ರಂತೆ. ಇವಾಗ ಯಾವಾಗಲಾದರೂ ಅದನ್ನೆಲ್ಲ ನೆನೆಸ್ಕೊಂಡಾಗ ನನ್ನ ತಮ್ಮ ನನ್ನನ್ನು ಹಂಗಿಸ್ತಾ ಇರ್ತಾನೆ, ನಿನಗೆ ಬೇರೆ ಯಾವ ಹೆಸರು ಸಿಗಲಿಲ್ವಾ, ಕಾರ್ತಿಕ್ ಅಂತಲೇ ಸಿಗ್ತಾ ಅಂತಂದ್ಬಿಟ್ಟು ಹಂಗಿಸ್ತಾ ಇರ್ತಾನೆ. ಅಷ್ಟೇ ಅಲ್ವಾ, ನಮಗೆ ನಮ್ಮ ಹೆಸರುಗಳು ಇಷ್ಟನೇ ಆಗೋದಿಲ್ಲ. ಅದೇ ಬೇರೆಯವರ ಹೆಸರುಗಳನ್ನು ಕೇಳಿದಾಗ ಆಹಾ ಹೆಸರು ಚೆನ್ನಾಗಿದೆ ಅಲ್ವಾ, ಆ ಹೆಸರನ್ನು ನಮಗಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತೀವಿ. ಹಾಗೆ ಅವರೂ ಅನ್ಕೊಳ್ತಾ ಇರ್ತಾರೆ, ನಮ್ಮ ಹೆಸರುಗಳನ್ನು ಕೇಳಿದಾಗ ಆ ಹೆಸರು ಚೆನ್ನಾಗಿದೆ ಅಲ್ವಾ, ಆ ಹೆಸರು ನಮಗಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಅನಿಸುತ್ತಲ್ವಾ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.